ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನೋಡಿ, ಇವಾಗ ನಾನು ಬೇರೆ ಓಲೆನ ಚೇಂಜ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಬೇರೆ ಓಲೆ ಹಾಕ್ಕೊಂಡಿದ್ದೆ. ಫ್ರೆಂಡ್ಸ್, ನಂದು ಇವತ್ತಿಗೆ 3,06,000 ವ್ಯೂಸ್ ಆಯಿತು. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಫ್ರೆಂಡ್ಸ್, ನಾನು ಒಂದು ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನಾನಿವತ್ತು ಮನೇಲಿದ್ರೂ ಹೋಗೋಕ್ಕಾಗಲಿಲ್ಲ, ನನಗೆ ಟೈಮೇ ಸಿಕ್ಕಲಿಲ್ಲ. ಫ್ರೆಂಡ್ಸ್, ನೀವೆಲ್ಲರೂ ನನ್ನ ವೀಡಿಯೋನ ನೋಡಿರೋದಕ್ಕೆ ನನಗೆ ಇಷ್ಟೊಂದು ವ್ಯೂಸ್ ಬಂದಿರೋದು. ಫ್ರೆಂಡ್ಸ್, ಒಂದಿನೂ ಮಿಸ್ ಮಾಡ್ದಂಗೆ ವೀಡಿಯೋ ಹಾಕಿದರೆ ನಂದು ಇನ್ನೂ ಜಾಸ್ತಿ ಆಯ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಾನು ಆವಾಗೆಲ್ಲ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ನಿಮಗೆ ಗೊತ್ತು ನಾನು ಕೆಲಸ ಮಾಡ್ತೀನಿ ಅಂತ, ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್, ನಾನು 2 ಸ್ಯಾರಿ ತಂದಿದ್ದೀನಿ. ಬಸವನ ಜಯಂತಿ ಹಬ್ಬಕ್ಕೊಂದು ಮತ್ತು ನನ್ನ ಬರ್ತಡೇ ಇದೆ ಮುಂದಿನ ತಿಂಗಳು, ಅದಕ್ಕೊಂದು ಅಂತ. ನಿನ್ನೆ ನಾನು ಕಲಾಮಂದಿರಕ್ಕೆ ಹೋಗಿದ್ದೆ. ಬರಬೇಕಾದ್ರೆ ನಾನು ಹಂಗೆ ಸ್ಯಾರಿನ ತಗೊಂಡು ಬಂದೆ. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ನನಗೆ 3,06,200 ಜನ ವೀವರ್ಸು ಇವತ್ತಿಗೆ ವ್ಯೂಸು ನನಗೆ ಆಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಯಾಕೆಂದರೆ ಗೊತ್ತಾ, 3,00,000 ಜನ ನನ್ನ ವೀಡಿಯೋನು ನೋಡಿದ್ದಾರೆ, ನನ್ನ ವೀಡಿಯೋನು ಇಷ್ಟಪಟ್ಟು ನೋಡಿದ್ದೀರಲ್ಲ. 3,06,000 ಆಗಿದೆ ಫ್ರೆಂಡ್ಸ್. ನಾನು ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ. ನನಗೆ ಇವತ್ತು ಮನೆಯಲ್ಲೇ ತುಂಬಾ ಕೆಲಸ ಆಗೋಯಿತು ಫ್ರೆಂಡ್ಸ್. ಮನೆಯಲ್ಲೇ ಇದ್ದೆ, ನಾನೇನು ಕೆಲಸಕ್ಕೆ ಹೋಗಲಿಲ್ಲ. ಆದರೆ ಮನೇಲೇ ಜಾಸ್ತಿ ಕೆಲಸ ಆಗೋಯಿತು. ಹಂಗಾಗಿ ನನಗೆ ತರೋಕ್ಕಾಗಲಿಲ್ಲ, ಕಟ್ ಮಾಡೋಕ್ಕಾಗಲಿಲ್ಲ. ಇರಲಿ ಬಿಡಿ ಫ್ರೆಂಡ್ಸ್, ಈಗ 4 ಲಕ್ಷ ಆದಾಗಲೂ ಮಾಡ್ಬೋದು, 5 ಲಕ್ಷ ಆದಾಗಲೂ ಮಾಡ್ಬೋದಲ್ಲ. ಅದಕ್ಕೋಸ್ಕರ ನಾನು ಮಾಡಿಲ್ಲ. ಹಂಗಾಗಿ ಫ್ರೆಂಡ್ಸ್, ಯಾರಾದರೂ ಇದೆ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನು ಸ್ಯಾರಿನ ತೊಗೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ನಾನೊಂದು ಕಾಟನ್ ಸ್ಯಾರಿ ತಗೊಂಡಿದ್ದೀನಿ, ಇನ್ನೊಂದು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದೂ ತುಂಬ ಚೆನ್ನಾಗಿದೆ. ಅದು ಏನು ರೇಟು, ಕಲಾಮಂದಿರದಲ್ಲಿ ಫ್ರೆಂಡ್ಸ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಆಫರು ಹಾಕಿದ್ದಾರೆ ಫ್ರೆಂಡ್ಸ್. ಅದೇ ಡಿಸ್ಕೌಂಟ್ ಕಳೆದು ಕೊಡ್ತಾರಲ್ಲ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಇನ್ನು ಇದು ನಾನು ಮಂತ್ರಾಲಯಕ್ಕೆ ಹೋದಾಗ ಇದರಲ್ಲಿ ಒಂದು 5-6 ಸರಗಳನ್ನ ತಂದಿದ್ದು ನಾನು ನನ್ನ ಮಗಳೂ. ನಾವು ಇವಾಗ ಫ್ರೆಂಡ್ಸ್ ನಂದು ಎಕ್ಸ್ರೇ ಮಾಡಿಸ್ಬೇಕು, ಅದು ಹೋಗಬೇಕು. ಅಲ್ಲೇ ಪಾನಿಪುರಿ ತಿಂದು ಬರೋಣ ಅಂದ್ಕೊಂಡಿದ್ವಿ. ಅಲ್ಲೇ ತುಂಬ ದಿನ ಆಗೋಯ್ತು ಫ್ರೆಂಡ್ಸ್. ನಾನು ಹೊರಗಡೆ ಹೋಗಿ ಪಾನಿಪುರಿ ಆಗಲಿ ಹೋಟೆಲ್ಗಾಗಲಿ ತಿನ್ನೋಕ್ಕೆ ಯಾವಾಗಾದರೂ ಒಂದು ಸರಿ ಅಪರೂಪಕ್ಕೆ ಹೋಗ್ತೀನಿ ಅಷ್ಟೇ. ಈಗ ನನ್ನ ಮಗಳು ನಾನು ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ದಾಳೆ. ಅಲ್ಲೇ ನಂದು ಎಕ್ಸ್ರೇ ಇದೆ ಫ್ರೆಂಡ್ಸ್. ಅಲ್ಲದು ಎಕ್ಸ್ರೇ ತೆಗೆಸ್ಕೊಂಡು ಅಲ್ಲೂ ಕ್ಯಾಪ್ ಹಾಕ್ಸಿದೆ. ಅದು ಯಾಕೋ ನನಗೆ ತುಂಬ ಪೇಯ್ನಾಗಿ ಮುಖ ಎಲ್ಲ ಊದ್ಕೊಂಡಿತ್ತು. ಇವಾಗ ಇನ್ಫೆಕ್ಷನ್ದು ಮತ್ತು ನೋವಿಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಕೆನ್ನೆ ನೋಡಿ ಸ್ವಲ್ಪ ಇಳಿದಿದೆ, ಅಷ್ಟೇನಿಲ್ಲ. ಈ ಜಾಗದಲ್ಲಿ ಸ್ವಲ್ಪ ಪೇಯ್ನ್ ಇದೆ ಫ್ರೆಂಡ್ಸ್, ಒಳಗಡೆ ಊದ್ಕೊಂಡಂಗಾಗಿ. ಹಂಗಾಗಿ ನಾನೇನು ಒಂದು ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೆ ಅಂಥ ಏನು ಸೀರಿಯಸ್ ಆಗಿ ನಾನು ಮಲ್ಕೊಳ್ಳಲ್ಲ. ಹಾಗಾಗಿ ಫ್ರೆಂಡ್ಸ್, ನಾನು ಇವತ್ತು ಮನೇಲಿದ್ದನಲ್ಲ, ಈಗ ನನ್ನ ಮಗಳೂ ಡ್ಯೂಟಿ ಮುಗಿಸ್ಕೊಂಡು ಬಂದು ಹಿಂಗೆ ಹೇಳಿದ್ದಾಳೆ. ಅದಕ್ಕೆ ಈಗ ಅಲ್ಲೇ ನಾವು ಪಾನಿಪುರಿ ತಿನ್ಕೊಂಡು ಅಲ್ಲೇನಾದರೂ ಹೋದರೆ ಫ್ರೆಂಡ್ಸ್, ನಾನು ಪಾನಿಪುರಿದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಅಲ್ಲೇ ನಾವು ಎಕ್ಸ್ರೇ ಮಾಡಿಸೋ ಇದು ಹಾಸ್ಪಿಟ್ಲೇನೂ ಅಲ್ಲೇ ಇದೆ, ಎರಡೂ ಅಲ್ಲೇ ಇದೆ. ಈಗ ಗಾಡಿನಲ್ಲಿ ಹೋಗಿ ನಾವು ಪಾನಿಪುರಿ ತಿನ್ಕೊಂಡು ಇದು ಮಾಡ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸೀರೆನ ತೋರಿಸ್ತೀನಿ ಒಂದೇ ಒಂದು. ಫ್ರೆಂಡ್ಸ್, ಇದು ಕಾಟನ್ ಸ್ಯಾರಿ, ಡಿಸ್ಕೌಂಟ್ ಕಳೆದು. ಆದರೆ ಇದರಲ್ಲಿ ಫ್ರೆಂಡ್ಸ್ ನೋಡಿ, ರೆಡ್ಡು ಮತ್ತು ಇದರಲ್ಲಿ 1,350 ಡಿಸ್ಕೌಂಟ್ ಕಳೆದು. ನಿನ್ನೆ ನಾನು ಸುಮ್ಮನೆ ಹೋಗಿದ್ದೆ ಫ್ರೆಂಡ್ಸ್ ಹಂಗೆ ಅಂಗಡಿಗೆ. ಆಮೇಲೆ ಫ್ರೆಂಡ್ಸ್, ಸಿದ್ದರಾಮಯ್ಯ ಹಾಕಿರೋ ದುಡ್ಡು ಬಂದಿತ್ತು, ಅದರಲ್ಲಿ ಒಂದು 500 ರೂಪಾಯಿ ಇದಕ್ಕೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬ್ಲೌಸು, ಸೆರಗ್ ಕಲರ್ ಬ್ಲೌಸು ನೋಡಿ. ಇದು ಪಲ್ಲು, ಆದರೆ ರೆಡ್ ಇದೆ ಫ್ರೆಂಡ್ಸ್. ಇದು 1,350. ಸಖತ್ತು ಲೆಂತು ಇದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಕಾಟನಲ್ಲಿರೋದು ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಸೆರಗು, ಈ ಥರ ಬರುತ್ತೆ. ಇದರಲ್ಲೂ ಕಲರ್ ಇರುತ್ತೆ. ನಾನು ಈ ಕಲರ್ ತಗೊಂಡೆ. ಮತ್ತು ಅಂಗಡಿಗೆ ಹೋಗಿದ್ದಲ್ಲ, ಅವರು ಇದು ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು. ಆದರೆ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್. ಬ್ಲೌಸ್ ತೋರಿಸಿದ್ನಲ್ಲ, 1,350. ಇದು ಒಂದು ನಿಮಿಷ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಬ್ಲೌಸು ಸೆರಗ್ ಕಲರ್ ಬಂದಿದೆ ಬ್ಲೌಸು. ನನಗೆ ಬ್ಲೌಸೇ ಜಾಸ್ತಿ ಇಷ್ಟ ಆಗಿದ್ದು. ನೋಡೋಣ, ಇದು ಕಾಟನ್ ಸ್ಯಾರಿ ಆದರೆ ವರ್ಕ್ ಮಾಡಿಸ್ತೀನಿ, ಇಲ್ಲ ಅಂದರೆ ಹಂಗೆ ಒರೆಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ ಪಲ್ಲುನಲ್ಲಿ. ಸ್ಯಾರಿನಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಮಧ್ಯ ಈ ಥರ ಹೋಗೋದು ಬಾರ್ಡ್ರ್ ಈ ಥರ. ಆದರೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ನೋಡಿ ಫ್ರೆಂಡ್ಸ್. ಇದು ತಗೊಂಡು ಬಂದೀನಿ. ಆದರೆ ಬರ್ತಡೇಗೆ ಯಾವುದು ಇದಕ್ಕೆ ಯಾವುದು ಅಂತ ಅಂತಂದಿಲ್ಲ, 2 ಸ್ಯಾರಿ ತಗೊಂಡು ಬಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಇದು ಫ್ರೆಂಡ್ಸ್ ಎಲ್ಲ ರೇಷ್ಮೆ ಸೀರೆ 50,000 60,000 ಈ ಥರ ಎಲ್ಲ ಇದೇ ಡಿಸೈನ್ ಇವಾಗ ತಗೋತಾ ಇದ್ದಾರೆ, ನೋಡಿದ್ದೀರಾ ನೋಡಿ ಫ್ರೆಂಡ್ಸ್. ಬಾರ್ಡ್ರ್ ದೊಡ್ಡದೇ ತೊಗೊಂಡಿದ್ದೀನಿ. ಎರಡೂ ಸೇಮೇ, ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ನೋಡಿದ್ದೀರ.
ಇದೇ ಚೆನ್ನಾಗೈತೆ ಫ್ರೆಂಡ್ಸ್. ಇದನ್ನೇ ಬರ್ತಡೇಗೋಸ್ಕರ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸೆರಗು ನನ್ನ ಹತ್ರ ಈ ಥರದ್ದೊಂದು ಸ್ಯಾರಿ ಐತೆ, ಅದು ಬೇರೆ ಕಲರ್, ಈ ಥರ ಇಲ್ಲ ನೋಡಿ. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಈಗೆಲ್ಲ ಜಾಸ್ತಿ ಲೈಟ್ ಕಲರು ಮತ್ತು ಗೋಲ್ಡ್ ಕಲರ್ ತಗೋತಾರಲ್ಲ, ಇರಲಿ ಅಂತ ತಗೊಂಡು ಬಂದೆ. ಆಮೇಲೆ ಇದು ಬಂದು ನನಗೆ ಗಿಫ್ಟ್ ಸ್ಯಾರಿ ಫ್ರೆಂಡ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ವುಮೆನ್ಸ್ ಡೇ ಕೊಡಿಸಿರೋದು. ಇದು ನಾನು ತಗೊಂಡಿರೋದು, ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಅವರೇ ಬ್ಲೌಸ್ ಹೊಲ್ಕೊಬಂದು ಕೊಟ್ಟಿರೋದು ನನಗೆ ಫ್ರೆಂಡ್ಸ್. ಇದು ಒಂದು ಸೈಡಿಗೆ ಸೆರಗು. ಆಮೇಲೆ ಇದು ತೋರಿಸ್ತೀನಿ ಬ್ಲೌಸ್. ಇದು 1350 ಕಲಾಮಂದಿರಲ್ಲಿ, ಕಲ್ಯಾಣನಗರದಲ್ಲಿ. ಈಗ ಕಲಾಮಂದಿರದಲ್ಲಿ ಫ್ರೆಂಡ್ಸ್ ಆಫರ್ ಹಾಕಿದ್ದಾರೆ. ನೀವು ಯಾರಾದರೂ ತಗೊಳಂಗಿದ್ರೆ ತಗೊಳ್ಳಿ. ಕಾಟನ್ ಸೀರೆ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬ್ಲೌಸು ಪ್ಲೈನು ನೋಡಿ, 1350. ಇದರಲ್ಲೇ ಬಿಲ್ ಇದೆ. ಪಲ್ಲು ತೋರಿಸ್ತೀನಿ ಒಂದೇ ಒಂದು ಫ್ರೆಂಡ್ಸ್. ಇದು ಪಲ್ಲು ನೋಡಿ. ಪಲ್ಲು ಈ ಥರ ಇದೆ, ಹೂವು ಇದೇ ಬೇರೆ. ಇದು ಬಂದು ಬ್ಲೌಸು. ಕಲರ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಹೂವು ತುಂಬ ಚೆನ್ನಾಗಿದೆ ನೋಡಿ. ಬಾರ್ಡ್ರ್ ಕೆಳಗಡೆ ಇಷ್ಟು. ಹಂಗಾಗಿ ಫ್ರೆಂಡ್ಸ್ 2 ಸ್ಯಾರಿ ತಗೊಂಡು ಬಂದಿದ್ದೀವಿ. ಆಮೇಲೆ ಫ್ರೆಂಡ್ಸ್ ಪೇಟಿಕೋಟು ಅದಕ್ಕೆ ಮ್ಯಾಚಿಂಗ್ ಸಿಕ್ಕಿದೆ ರೆಡ್ಡು. ಅಲ್ಲಿ ಫ್ರೆಂಡ್ಸು 1 ತಗೊಂಡ್ರೆ 300, 2 ತಗೊಂಡ್ರೆ 500. ಅದಕ್ಕೆ ನಾನು 2 ತಂದೆ. ಅದು ಇನ್ನೊಂದು ಸೇರಿದೈತಲ್ಲ, ಆ ಸೀರೆ ಕಲರ್ ನನ್ನ ಹತ್ರ ಆಲ್ರೆಡಿ ಇದೆ. ಅದಕ್ಕೋಸ್ಕರ ನಾನು ಆ ಕಲರ್ ತರಲಿಲ್ಲ. ಆದರೆ ಪೆಟಿಕೋಟು ತುಂಬ ಕ್ವಾಲಿಟಿ ಚೆನ್ನಾಗಿದೆ. 8 ಪೀಸು ನಾನು ತಗೊಳ್ಳೋದು ಯಾವಾಗಲೂ. ಇದು 1 ತಗೊಂಡ್ರೆ 300, 2 ತಗೊಂಡ್ರೆ 500 ಅಂದ್ರಲ್ಲ, ಅದಕ್ಕೋಸ್ಕರ ನಾನು 500ಗೆ 2 ತಗೊಂಡು ಬಂದಿದ್ದೀನಿ. ಅದು ಸ್ಯಾರಿ ತಂದಿದ್ದೀನಿ ನೋಡಿ. ಇನ್ನೂ ಅದು ಬ್ಲೌಸ್ ಹೊಲಿಯೋಕ್ಕೆ ಇವತ್ತು ಹೋಗಬೇಕಿತ್ತು. ನಾನು ಇವತ್ತು ಮನೆಯಲ್ಲೇ ಇದ್ದೆ, ನನಗೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಸ್ವಲ್ಪ ತುಂಬ ಕೆಲಸ ಆಯಿತು. ಆದರೆ ನಾಳೆ ಹೋಗಿ ಯಾವಾಗಾದರೂ ಕೊಟ್ಟು ಬರ್ತೀನಿ. ಅದು ಬಸವ ಜಯಂತಿಗೆ ಒಂದು ಹೊಲಿಸ್ತೀನಿ, ಇನ್ನೊಂದು ನಾನು ಬರ್ತಡೇಗೆ ಹೊಲಿಸ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಸಿಂಪಲಾಗಿ ವರ್ಕ್ ಹಾಕೋಣ ಅಂತ ಹೇಳಿದಾರೆ ನನ್ನ ಮಗಳು. ಹಾಕಿಸ್ತೀನಿ. ನಾನು ವರ್ಕೇನು ಬೇಡ ಅಂದ್ಕೊಂಡೆ. ಈ ಫ್ರೆಂಡ್ಸ್ ಈಗ ಸಿಂಪಲ್ ವರ್ಕು ಅಂದ್ರೂ 700, 800 ಆಗುತ್ತೆ. ಇಲ್ಲಿ ನೋಡಿ, ಇದು ಇದರಲ್ಲೇ ಇತ್ತು ನೋಡಿ. ಬ್ಯಾಕಲ್ಲೂ ಇದರಲ್ಲೇ ಇತ್ತು. ಕಟ್ಟೋದಿಟ್ಟು ಅವರೇ ಹೊಲ್ಕೊಂಡು ಬಂದಿದ್ದಾರೆ ಬ್ಲೌಸ್ ಎಲ್ಲ. ಹಂಗಾಗಿ ಫ್ರೆಂಡ್ಸ್ 2 ಸ್ಯಾರಿ ತಂದಿದ್ದೀನಿ. ಒಟ್ಟಿನಲ್ಲಿ ಕಲಾಮಂದಿರದಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದು ಚಿಕ್ಕಪೇಟೆಯಲ್ಲೂ ಇದೆ. ನಾವೇನೀಗ ಜಾಸ್ತಿ ಚಿಕ್ಕಪೇಟೆಗೆ ನಾನೇನು ಹೋಗಲ್ಲ. ಮೊನ್ನೆ ನನ್ನ ಮಗಳು ಮಾತ್ರ ಹೋಗಿದ್ಲು. ಹಂಗಾಗಿ ಫ್ರೆಂಡ್ಸ್ ಈಗ ಸ್ಯಾರಿನ ಅಂತಮೇಲೆ ಫ್ರೆಂಡ್ಸ್ ಇನ್ನೊಂದು ಕಲಾಮಂದಿರದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಕೇಳಿ ವಾಪಸ್ ಬಂದು ತುಂಬ ಆಸೆ ಆಗಿತ್ತು ತಗೊಳ್ಳೋಕ್ಕೆ. ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಫ್ರೆಂಡ್ಸ್, ನನ್ನ ಹತ್ರ ಖಾಲಿ ಆಗಿತ್ತು. ಈ 2 ಸೀರೆಗೆ 2700, 800 ಆಯಿತು. ಮತ್ತು ಪೆಟಿಕೋಟ್ 2 ತಗೊಂಡೆ. ಸೆಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾರಾದರೂ ಕಲ್ಯಾಣ ನಗರದಲ್ಲಿ ಮೇಯ್ನ್ ರೋಡಲ್ಲೇ ಇದೆ ಕಲಾಮಂದಿರ. ಸೆಟ್ಟು 2000ಗೆ 1000ಗೆ ಫ್ರೆಂಡ್ಸ್. ಕಿವಿಗೆ ಹಾಕೋದಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ನನ್ನ ಮಗಳು ಚಿಕ್ಕಪೇಟೆನ ಒಂದು 6 ತಂದಿದ್ದಾಳೆ, 6 ಜೊತೆನ ನೋಡಿ. ನಾನು ಮೊದಲೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅದೊಂದು ಸೆಟ್ಟು. ನೆನ್ನೆ ಒಂದು ಹಾಕೊಂಡಿದ್ದೆ ಉದ್ದ ಮಣಿ ಥರ, ಇವಾಗ ಒಂದು ಹಾಕೊಂಡಿದ್ದೀನಿ. ಇದೆಲ್ಲ ಕಮ್ಮಿ ಸಿಂಪಲ್ಲಾಗಿ ಅವಳು ತಗೊಂಡು ಬಂದಿದ್ದು. ನಾನು ಒಟ್ಟಲ್ಲಿ ಎಲ್ಲ ವೀಡಿಯೋಕ್ಕೂ ಒಂದೊಂದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ 3 ಜೊತೆ ಇದೆ, ಅದನ್ನು ನಾಳೆ ಯಾವಾಗಾದರೂ ಹಾಕೊಂಡು ವೀಡಿಯೋ ಮಾಡ್ತೀನಿ. ಕಲಾಮಂದಿರದಲ್ಲಿ ಫ್ರೆಂಡ್ಸ್ 2500, 4000, 3000. ಯಾರೋ ಫಾರಿನರ್ಸ್ ಬಂದಿದ್ರು 10,000ಕ್ಕೆ ಫ್ರೆಂಡ್ಸ್ 3 ಸೆಟ್ಟು ಒಂದೇ ಥರ 2 ಸೆಟ್ಟು ತಗೊಂಡ್ರು. ನಾನು ಯಾವಾಗಾದರೂ ಅಲ್ಲಿ ಹೋದಾಗ ನಿಮಗೆ ಅಲ್ಲೇ ವೀಡಿಯೋ ಮಾಡ್ಬೋದೇನು, ಅವರೇನು ವೀಡಿಯೋ ಮಾಡಬೇಡಿ ಅಂತ ಹೇಳಲ್ಲ ಫ್ರೆಂಡ್ಸ್. ಅದನ್ನೇ ಸೆಟ್ ಪೂರ್ತಿನೇ ವೀಡಿಯೋ ಮಾಡಬೇಕು. ಕಲ್ಯಾಣ ನಗರದಲ್ಲಿ ಮೇಯ್ನ್ ರೋಡಲ್ಲೇ ಇದೆ. ನಾನು ಎನಿ ಟೈಮ್ ಅದ್ರ ಮುಂದೆನೇ ಕೆಲಸಕ್ಕೆ ಹೋಗೋದು ಬರೋದು. ಆದರೆ ಫ್ರೆಂಡ್ಸ್ ಅದೊಂದು ಸೆಟ್ನ ತಗೋಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅವರು 2500 ಹೇಳಿದ್ದಾರೆ. ಯಾವಾಗಾದರೂ ತಗೊಂಡಾಗ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್ ನವಿಲಿದೆ ಮತ್ತು ಮುತ್ತಿದೆ. ತುಂಬ ಚೆನ್ನಾಗಿದೆ ಸೆಟ್ಟು. ಚಿಕ್ಕಪೇಟೆಯಲ್ಲಿ 1200, ಇಲ್ಲಿ 2000. ಆದರೆ ಇಲ್ಲಿ ಇನ್ನೂ ಕ್ವಾಲಿಟಿ ಚೆನ್ನಾಗಿದೆ. ಒಟ್ನಲ್ಲಿ ಫ್ರೆಂಡ್ಸ್ ಡ್ರೆಸ್ಸು ಕಾಟನ್ ಡ್ರೆಸ್ ಇದೆ, ಕಾಟನ್ ಸ್ಯಾರಿ ಇದೆ, ಪೆಟಿಕೋಟ್ ಇದೆ, ಎಲ್ಲ ಸಿಗುತ್ತೆ. ಇದು ಇಲ್ಲಿ ಕಲ್ಯಾಣ ನಗರದಲ್ಲಿ ಕಲಾಮಂದಿರ. ಮತ್ತು ಮಾರತಹಳ್ಳಿಲೂ ಇದೆ, ಮತ್ತು ಇಲ್ಲಿ ಚಿಕ್ಕಪೇಟೆಲೂ ಇದೆ. ನಾನು ನಿನ್ನೆ ಸುಮ್ಮನೆ ನೋಡೋಣ ಅಂತ ಹೋಗಿದೆ ಫ್ರೆಂಡ್ಸ್. ಹಂಗಾಗಿ ಆ 2 ಸೀರೆನೂ ತಗೊಂಡು ಬಂದೆ ಫ್ರೆಂಡ್ಸ್. ನನ್ನ 2 ಸೀರೆಯಲ್ಲಿ ನಿಮಗೆ ಯಾವ್ದು ಇಷ್ಟ, ಯಾವ್ದು ಚೆನ್ನಾಗೈತೆ, ಯಾವ ಕಲರ್ ಚೆನ್ನಾಗೈತೆ ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಏನಾದರೂ ಬಟ್ಟೆ ಬೇಕು ಅಂದರೆ ಕಲಾಮಂದಿರ ಕಲ್ಯಾಣ ನಗರದಲ್ಲಿ ಮೇಯ್ನ್ ರೋಡಲ್ಲೇ ಇದೆ. ಈ ಥರ ಸ್ಯಾರಿ ಬೇಕು ಅಂದರೆ ಕಾಟನ್ ಸೀರೆ ಫ್ರೆಂಡ್ 500ಇಂದ ಸ್ಟಾರ್ಟು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಂದು 2 ಸೀರೆನೂ 1350, 1400. ಹಾಗಾಗಿ ಫ್ರೆಂಡ್ಸ್ ನಂದು 3,600,000 ವ್ಯೂಸ್ ಆಗಿದೆ. ವಾಚ್ ಅವರ್ಸ್ ಇನ್ನೊಂದು 100 ಆದರೆ 2000 ಆಗುತ್ತೆ.
ನಂದು ಸಬ್ಸ್ಕ್ರೈಬರ್ ಆಲ್ರೆಡಿ 1350ಕ್ಕೆ ಬಂದಿದೆ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಂದು 4 ಲಕ್ಷ ವ್ಯೂಸ್ ಆದಾಗ ಖಂಡಿತ ಕೇಕ್ ಕಟ್ ಮಾಡ್ತೀನಿ. 3 ಲಕ್ಷ ಆದಾಗ ಮಾಡೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಆಯಿತು, ಮಲ್ಕೊಂಡೆ 1-2 ಅವರು. ಹಂಗಾಗಿ ಫ್ರೆಂಡ್ಸ್, ನಾವು ಕೆಲಸಕ್ಕೆ ಹೋದ್ರೇ ಕರೆಕ್ಟಾಗಿ ಕೆಲಸ ಮಾಡೋದು, ಮನೇಲಿದ್ದರೆ ಸೋಂಬೇರಿ ಥರ ಮಲ್ಕೋತೀವಿ. 4 ಲಕ್ಷ ಆದಾಗ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾನು ಕೇಕ್ನ ಕಟ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಬೆಣ್ಣೆ ಕೃಷ್ಣಲಾಗ್ ನಂದಿನಿಯಮ್ಮ ಅಂತ ಇದ್ರಲ್ಲ, ಅವರು ಮುಂದಿನ ತಿಂಗಳು ಮೇ ತಿಂಗಳು 1ನೇ ತಾರೀಕಿಗೆ ಕಬ್ಬನ್ ಪಾರ್ಕಲ್ಲಿ ಎಲ್ಲ ಯೂಟ್ಯೂಬರ್ಸ್ನೂ ಕರೆದಿದ್ದಾರೆ. ನೀವು ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು ಫ್ರೆಂಡ್ಸ್. ನಾನು ರಜೆ ಇದ್ದರೆ ನಾನು ಹೋಗ್ತೀನಿ. ಅವರು ನನಗೆ ಇಲ್ಲೇ ಪ್ಯಾಲೇಸ್ ಗ್ರೌಂಡಲ್ಲಿ ಇದ್ದಾಗಲೇ ಹೇಳಿದರು ನೀವೆಲ್ಲ ಬನ್ನಿ ಅಂತ. ಆವಾಗ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನನಗೆ ಯಾವತ್ತು ರಜೆ ಇದ್ದರೆ ಖಂಡಿತವಾಗ್ಲೂ ಹೋಗ್ತೀನಿ. ಅವರು ಇನ್ನೊಂದು ಹೇಳಿದ್ದಾರೆ, ಅಲ್ಲಿಗೆ ಯಾರೇ ಮೀಟಪ್ ಮಾಡೋಕ್ಕೆ ಹೋದ್ರೂ 5 ಜನಕ್ಕೆ ಊಟ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾನು ಬಂದರೆ ನಾನು ಏನಾದರೂ ಮಾಡ್ಕೊಂಡು ಬರ್ತೀನಿ. ಅವರು ವೀಡಿಯೋನ ಹಾಕಿದರೆ ಫ್ರೆಂಡ್ಸ್, ನಾನು ನನ್ನ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಅವ್ರಿಗೆ ಆಲ್ರೆಡಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿ ಸಿಲ್ವರ್ ಬಟನ್ ಬಂದಿದೆ. ಎಲ್ಲರದ್ದು ಮೀಟಪ್ ಇಟ್ಕೊಂಡಿದ್ದಾರೆ. ಆಮೇಲೆ ನೋಡಿ, ಕನ್ನಡ ಕ್ರಿಯೇಟರ್ ಅವರು ಮೀಟಪ್ ಇಟ್ಕೊಂಡಿದ್ರು, ಅವ್ರದ್ದು ಆಗೋಯ್ತು. ಈಗ ಇವ್ರು ಇಟ್ಟಿದ್ದಾರೆ. ಆದರೆ ಇದು ಬೆಂಗಳೂರಲ್ಲಿ ಅವರು ಬೆಂಗಳೂರಲ್ಲಿ ಇರೋರು ಮಾತ್ರ ಬನ್ನಿ, ಊರ ಕಡೆಯಿಂದ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾನು ಟೈಮ್ ಇದ್ದರೆ ಬರ್ತೀನಿ. ನೀವು ಯಾರಾದರೂ ಬಂದರೆ ಅಲ್ಲಿ ನನ್ನನ್ನು ಮಾತಾಡಿಸಿ, ನಾನು ಬಂದರೆ ನಿಮ್ಮನ್ನ ಮಾತಾಡಿಸ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.